ತಗೊಳ್ಳಿ ಇದನ್ನ. ಇದನ್ನ ನನ್ನ ತಗೊಳ್ಲಿಕತ್ತೀರಿ? ಇದ್ ನಂದಲ್ಲ, ಇದ್ ನಿಮ್ದಲ್ಲ ಅಂತ ಗೊತ್ತು, ಆದ್ರೂ ಇಟ್ಕೊಳ್ಳಿ. ಇದನ್ನ ಇಟ್ಕೊಂಡು ನಾನು ಡಾನ್ಸ್ ಮಾಡ್ಲಿ? ಇದ್ ನನಗ್ ಬೇಡ. ನೋಡಿ, ಇದು ನಿಮ್ ಹತ್ರ ಇದ್ರೇನೆ ಸೇಫು ಅಂತ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಅಲ್ರಿ, ಗುರ್ತು ಪರಿಚಯನೂ ಇಲ್ಲ, ಇದನ್ನ ನನ್ನ ಹತ್ರ ಕೊಡ್ಲಿಕತ್ತೀರಿ? ಅಯ್ಯೋ, ನೀವು ಇಳಕಲ್ ಸೀರೆ ವ್ಯಾಪಾರಿ ರೇಣುಕಾ ಅಂತ ನನಗ್ ಗೊತ್ತು. ನೋಡಿ, ನಾನು ಭರತನಾಟ್ಯ ಕಲಾವಿದೆ. ನನ್ ಗೆಜ್ಜೆ ಕಟ್ಕೊಂಡ್ ಕುಣಿಯೋದು ನಮ್ಮ ಅಣ್ಣಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇದನ್ನ ಬಿಸಾಕಕ್ ನೋಡ್ದ, ಅದಕ್ಕೆ ಎತ್ಕೊಂಡು ಓಡ್ ಬಂದ್ಬಿಟ್ಟೆ. ಕಥೆಯೇನು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ರೆ ಇದನ್ನ ನನ್ನ ಹತ್ರ ಕೊಟ್ರ ನಿನಗೇನ್ ಲಾಭ ಆಗ್ತದ? ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ ಒಪ್ಸಿ ಇದನ್ನ ತಗೊಂಡ್ ಹೋಗ್ತೀನಿ. ಇದು ನನ್ ಗುರುಗಳು ಕೊಟ್ಟಿದ್ದು, ಇದನ್ನ ಕಳ್ಕೊಳಕ್ಕೆ ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಒಂದ್ ವಾರ ನಿಮ್ ಹತ್ರ ಇಟ್ಕೊಳ್ಳಿ, ಆಮೇಲೆ ನಾನೇ ಬಂದು ತಗೊಂಡ್ ಹೋಗ್ತೀನಿ. ಇದ್ ನನ್ನ ಹತ್ರ ಇರೋದು ನಿಮ್ ಮನೆಗೆ ಏನಾದ್ರು ಗೊತ್ತಾದ್ರೆ ನನಗ್ ಉಗಿಯಂಗಿಲ್ಲ. ಅವ್ರು ಉಗಿದ್ರೆ ಮಕ್ಕ ಒರ್ಸೋದಕ್ಕೆ ನಾನ್ ಇದ್ದೀನಲ್ಲ. ಅಂದ್ರೆ ಆ ರೀತಿ ಆಗದೆ ಇರೋ ತರ ನಾನ್ ನೋಡ್ಕೋತೀನಿ. ಇಟ್ಕೊಳ್ಳಿ, ನಿಮ್ ಹತ್ರ ಹರಿಕತೆ ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲ, ಬರ್ತೀನಿ. ಯಾರ್ವಾ ನನ್ನ ಹತ್ರ ಗೆಜ್ಜೆ ಕೊಟ್ಟು ಹೋದ್ಲು? ಇರ್ಲಿ ಬಿಡು, ಇದನ್ನ ನಾನೇ ಇಟ್ಕೋತೀನಿ. ಬಾಸ್, ನೀವ್ ಹೇಳ್ದಾಗೆ ಆ ಸೀರೆ ವ್ಯಾಪಾರಿ ಹತ್ರ ಆ ಗೆಜ್ಜೆ ಕೊಟ್ಟಿದ್ದೀನಿ. ಅವಳ ಹತ್ರ ಆ ಗೆಜ್ಜೆ ಸೇಫ್ ಆಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವ್ ಯಾವಾಗ ಬೇಕು ಅಂತೀರೋ ಆಗ ತಂದ್ಕೊಡ್ತೀನಿ. ಓಕೆ ಬಾಸ್. ಅಲ್ಲವಾ, ಇವ್ ನೋಡಿದ್ರ ಕಟ್ಕೋಬೇಕನ್ನಿಸ್ಲಿಕತ್ತದ. ಕಣ ಕಣದೇ ಶಾರದೆ ಕಾಣತಿಹಳು ಕಾಣದೆ ವನವನದಲ್ಲೂ ಕುಹು ಕುಹು ಗಾನ ಝರಿ ಝರಿಯಲ್ಲೂ ಜುಳು ಜುಳು ಧ್ಯಾನ ವಿಧ ವಿಧದ ನಾದ ಅವಳು ನುಡಿಸುತ್ತಿಹಳು ಕಣ ಕಣದೇ ಶಾರದೆ ಕಾಣತಿಹಳು ಕಾಣದೆ. ಸಿದ್ದಾರೂಢ, ಇದೇನಪ್ಪ ಗೆಜ್ಜಿ ಸಪ್ರ ಕೇಳಿಸ್ಲಿಕ್ಕತ್ತೈತಿ? ಈಕಿನ ಈಕೆಲ್ಲಿ ಹೋದು? ನಮ್ಮ ಮನೆಗೆ ಯಾಕೆ ದೆವ್ವ ಕಳಿಸಿದೆಪ್ಪ? ಸಿದ್ದಾರೂಢ, ಯಾವುದೋ ದೇವ್ ಬಂದದ ಅನ್ಕೊಂಡ್ರೆ ನನ್ನ ಹೆಂಡತಿ ಮೈಯಾಗ ಬಂದದ. ಗಂಡು ದೇವ್ ಆದ್ರೆ ಹೆಂಗಾರೆ ಗುದ್ದಾಡಿ ಓಡಿಸ್ಬೋದು, ಹೆಣ್ಣು ದೇವ್ ಬಂದಿದ್ರ ಈಕಿ ಕುಣಿಲಿಕ್ಕತ್ತಿದ್ ನೋಡಿದ್ರೆ ಯಾವುದೋ ಡ್ಯಾನ್ಸರ್ ದೇವ ಬಡ್ಕೊಂಡಿರ್ಬೇಕೆ. ಏ ಪ್ರಾಣಿ, ಏನಾಗಿದೆ ನಿನಗ? ಏ ಪ್ರಾಣಿ, ಏ ಸಿದ್ದಾರೂಢ, ಪ್ರಾಣಿ, ಈಗ ಹಿಂಗ ಆಡ್ಲಿಕ್ಕತ್ತಿದ್ ನೋಡಿದ್ರ ಇದೆಲ್ಲ ಈ ಗೆಜ್ಜಿ ಪೌಡಾನೇ ಇರ್ಬೇಕು. ಸಿದ್ದಾರೂಢ, ಯಪ್ಪ ತಾತ. ತಾತನಾಗೆ ನಡೆಯುವುದು ನೀನು, ನಾನು ನಾತ. ಮತ್ತೆ ತಾ ಬಿಡ್ಲಿ. ಏನಪ್ಪ ಮುಂಜಾನೆ ನಮ್ಮನೆ ಕಡೆ ಬಂದಿ? ಅದು ನನ್ನ ಬುಡಜಿ ಊರಿನಲ್ಲಿ ಇರ್ಲಿಲ್ಲ, ಹಾಗೆ ತಿನ್ಲಿಕ್ಕೆ ತಿಂಡಿ ಪುಂಡಿ ಅಂತಾದ್ರೂ ಸಿಗ್ತದೆ ಅಂತ ಹೇಳಿ ಬಂದೆ. ಮಂಗಳಾರತಿ ಆಯ್ತು, ಪ್ರಸಾದ ಸಿಕ್ಲಿಲ್ಲ. ಏ ಪ್ರಾಣಿ, ಏನ್ ಮಾಡ್ಲಿಕ್ಕತ್ತೀಯ? ರೀ, ನೀನ್ ಇಲ್ಲಿ ಗೆಜ್ಜೆ ಇಟ್ಟಿದ್ದೀವ್ರಿ, ನೀವೇನಾರು ನೋಡಿದ್ರನ? ಗೆಜ್ಜೆ? ನಮ್ ಮನ್ಯಾಗ ಯಾವ ಗೆಜ್ಜೆ ಇರ್ಲಿಲ್ಲವ? ಅಯ್ಯೋ, ಮನ್ಯಾಗ ಇರ್ಲಿಲ್ರಿ, ನಾನ ತಂದಿಲ್ಲಿ ಇಟ್ಟಿದ್ದೀರಿ, ಈ ಕಾಣ್ಸವಲ್ತು. ಏನ ನೀನ್ ಸುಡ್ಲಿ, ಗೆಜ್ಜೆ ಯಾಕೆ ತರ್ಲಿಕ್ ವಾದಿ? ಅಯ್ಯೋ, ನಾ ತಂದಿಲ್ರಿ. ಮತ್ ತಂದಿನ ಅಂತ ನೀನ ಹೇಳಿದಲ್ಲ. ನಾ ಹೇಳ್ತಾನೆ ಸ್ವಲ್ಪ ಸಮಾಧಾನ ಕೇಳ್ರಿ. ಅದು ದಾರ ಸೀರೆ ಮಾಡ್ಕೊತ ಹೋಗೋಗ್ರಿ, ಒಬ್ಬಕ್ಕಿ ಇಷ್ಟ ಆತ್ರಿ. ಹಂಗೆ ಕಂಡವ್ರು ಕೊಟ್ಟಿದ್ದೆಲ್ಲ ತರಬಾರ್ದ? ಓ
ಲಾಟಿನಿ ಇರಲಿ ಬಿಡ, ಅವರೆಂತ ಟೈಮ್ ಬಾಂಬ್ ತಂದಿಟ್ಟಿಲ್ಲವನ, ತಂದಿರೋದು ಗೆಜ್ಜೆ ಅಲ್ವನ. ಅದು ಅಲ್ಲದೆ ಫ್ಲವರ್ಸ್ ಗಳು ಎಂತ ಕೊಟ್ರು ಹಿಂದೆ ಮುಂದೆ ಯೋಚನೆ ಮಾಡದೆ ತಗೊಂಡು ಬಿಡ್ಬೇಕಾ? ಅದೆಲ್ಲ ನಿನ್ನಂತವ್ಲಿ, ನಮಗಲ್ಲ. ನಮಗ್ ಯಾರ್ಯಾರು ಏನಾರ ಕೊಟ್ರೆ ಹಿಂದ ಮುಂದ ಅಷ್ಟೇ ಅಲ್ಲ, ಕೆಳಗ ಮ್ಯಾಲನು ನೋಡ್ತೀವಿ. ಅದಕ್ಕೆ ನೀನು ಕೊರಸಂಡಿಯಾಗಿ ಒಣಗ್ತಿರುದು. ನೋಡ್ರಿ ಈಗ ಮಾತಾಕ್ರಿ, ಆ ಗೆಜ್ಜೆ ನೋಡಕ್ರಿ ಈಗ. ಅಲ್ಲ ಪ್ರಾಣಿ, ನೋಡಿದ್ರೆ ಗೆಜ್ಜಿನ ಎಲ್ಲಿ ಅಂತ ಹುಡ್ಕುದು, ಅದು ಹೋಗ್ಲಿ ಬಿಡ. ನಾನು ಹಿಂಗ್ ಬೇರೆ ತಂದು ಕೊಡ್ತೀನಿ. ನೀವು ಬೇರೆ ತಂದ್ ಕೊಟ್ಟದ್ ನಾ ನೋಡಿಲ್ಲ, ಸುಮ್ನ ಆ ಗೆಜ್ಜೆ ಹುಡುಕ್ರಿ. ನೀವೇನ್ ಮಾರಿ ನೋಡ್ಕೊತ ನಿಂತ್ರಿ, ಕಳ್ದದ್ ಏನಂತ ಗೊತ್ತಾತಿಲ್ರಿ, ಸುಮ್ನ ಹುಡುಕ್ರಿ. ಬೇಕಿತ್ತ ಇದು ನನಗೆ? ಉರಿಯುತ್ತಿರುವ ಒಲೆಗೆ ಕೈ ಹಾಕುದಂದ್ರೆ ಇದೆ ಅಪ್ಪ. ಓ ಪೆಟ್ಕಮ್ಮಿ, ನೀನೆಲ್ಲಿಗ ನನ್ನ ಬಣ್ಣನೆ ಬಿಟ್ಟು ಹೋಗುದು? ಗಂಟ್ಲ ಎದಕ್ ಕರ್ಕೊಳ್ಳಿಕತ್ತೀರಿ? ಏನಾತ್ರಿ? ನೋಡಿ ಪಂಜೆ, ನಾವಿಲ್ಲಿ ತಲೆ ಕೇರ್ಕೊಂಡು ಹೋಗ್ತಾ ಇದ್ದೇವೆ, ಆ ಗಾಂಪಾರ್ ಟ್ಯಾಬ್ ಹಿಡ್ಕೊಂಡು ಜಾಗ ಖಾಲಿ ಮಾಡಿದ್ದು. ಅವ್ರು ಹೋದ್ರ ಹೋಗಲ್ರಿ, ನೀವು ಹುಡುಕ್ರಿ. ಪ್ರಾಣಿ, ಹೊರಗೆ ಎಲ್ಲಾ ಕಡೆ ಹುಡುಕಿನಿ, ಎಲ್ಲಿಯೂ ಕಾಣ್ಲಿಲ್ಲ. ನೋಡಿದ್ರ ಅವ್ರು ಹೊರಗೆ ಎದಕ್ ಹೋಗಿದ್ರ ಅಂತ ಗೊತ್ತಾಗ್ತೇನ್ರಿ? ಗೊತ್ತಾಯ್ತು ಬಿಡಿ ಶೂರ್ಪಣಕಿ. ಗಂಡ ಹೆಂಡತಿಯ ನಡುವಿನಲ್ಲಿ ಬಂದಲ್ಲ, ನಾನು ಆ ಗೆಜ್ಜೆ ತಗೊಂಡು ಓಡ್ಕೋಬೇಕು. ಅರೆ, ಯಾರಪ್ಪ ಈ ಗೆಜ್ಜೆ ನಿಲ್ ಬಿಸಾಡಿರೋದು? ಇನ್ಯಾರು ಬಂದ? ಆ ನಮ್ಮ ಮರ್ಗುಳಿ ಮೈಲಾರಿ ಬಿಸಾಕ್ಬಿಟ್ಟೋದ. ಅವ್ರ್ಯಾಕೆ ಇಷ್ಟ್ ಚೆನ್ನಾಗಿರೋ ಗೆಜ್ಜೆ ನಿಲ್ ಬಿಸಾಡಿದಾರೆ? ಓ, ನಮ್ ರೇಣುಕವ ದಾರಿಲಿ ಬರುವಾಗ ಈ ಗೆಜ್ಜೆಗಳು ಸಿಕ್ತಂತೆ. ಅವಳು ಕಾಲು ಕಟ್ಕೊಂಡು ರಾತ್ರಿ ಎಲ್ಲ ತಕತೆ ಅಂತ ಕುಣಿದು ಬಿಟ್ಟಿದ್ದಾಳೆ. ಪಾಪ ರಾತ್ರಿ ಇಡೀ ಇವನಿಗೆ ನಿದ್ದೆ ಇಲ್ಲ, ಬೆಳಗ್ಗೆ ತಂದು ಬಿಸಾಕ್ಬಿಟ್ಟು ಹೋದ. ರಸಿಕತೆ ಇಲ್ದಿರೋ ಜನ ರೀ. ನಾಟ್ಯ ದೇವತೆ ನಟರಾಜನ್ ಗುರ್ತಾಗಿರೋ ಈ ಗೆಜ್ಜೆನ ಈ ರೀತಿ ಬಿಸಾಡಕ್ ಅವ್ರಿಗೆ ಹೇಗ್ರಿ ಮನ್ಸ್ ಬಂತು? ಚಡ್ಡಿ ಬನಿಯನ್ ಮಾರೋನ್ಗೆ ಸೂಟ್ ಹೊಲಿಯೋದ್ರ ಬಗ್ಗೆ ಎಲ್ಲಮ್ಮ ಗೊತ್ತಿರಬೇಕು. ಕಾಸು ಸೇರಿಸಿ ಹುಂಡಿಗೆ ಹಾಕೋದ್ ಗೊತ್ತಿದ್ಯಾ ಹೊರತು ಕಲೆ ಬಗ್ಗೆ ಅವನಿಗೆ ಗೊತ್ತಾಗ್ಬೇಕು. ತಮ್ಗೇನ್ ಬಾಳ ಗೊತ್ತಿರೋರ್ ತರ ಮಾತಾಡ್ತಿದ್ದೀರಾ? ಏನ್ ಮಂದ ಈ ತರ ಮಾತಾಡ್ತೀಯಾ? ನನಗೆ ನವರಸ ಕಲೆಗಳು ಗೊತ್ತು, ಆದ್ರೆ ಅದನ್ನ ಪ್ರದರ್ಶನ ಮಾಡೋಕೆ ಕರೆಕ್ಟ್ ಆದ ಸ್ಟೇಜ್ ಸಿಗ್ತಾ ಇಲ್ಲ ಅಷ್ಟೇ. ಏಜ್ ಇರೋವಾಗ್ಲೇ ಸ್ಟೇಜ್ ಹತ್ತದಿರೋರು ಏಜ್ ಆದ್ಮೇಲೆ ಸ್ಟೇಜ್ ಯಾಕ್ರಿ ಹತ್ತತೀರಾ? ಸ್ಟೇಜ್ ಹತ್ತೋದಕ್ಕೆ ಇಂಥದೇ ವಯೋಮಿತಿ ಅಂತಿಲ್ಲ. ಸ್ಟೇಜ್ ಹತ್ತದ ಮೇಲೆ ಇಳಿಯೋದ್ರ ಬಗ್ಗೆ ಗೊತ್ತಿರಬೇಕಷ್ಟೇ. ಇಲ್ಲ ಅಂದ್ರೆ ಚಕ್ರ ವ್ಯೂಹದೊಳಗೆ ನುಗ್ಗಿದವ್ರ ಗತಿ ಆಗ್ಬಿಡುತ್ತೆ. ನಿಮ್ ಜೊತೆ ಮಾತಾಡ್ತಿದ್ರೆ ನನ್ ತಲೆ ಚಕ್ರ ಬರುತ್ತೆ. ನಾ ಇನ್ ಬರ್ತೀನಿ. ಬಾ, ಬೇಡ ಅಂದವ್ರು ಯಾರು? ನೀನು ಬರ್ತೀನಿ ಅಂದ್ರೆ ನನ್ನ ಹೃದಯದ ಬಾಗಿಲು 24/7 ಓಪನ್ ಇರುತ್ತೆ. ನಿಮ್ಮ ಇಷ್ಟು ವಯಸ್ಸಾದ್ರೂ ಬುದ್ಧಿ ಬರ್ಲಿಲ್ವಲ್ರಿ ನಿಮ್ಗೆ? ಅದಕ್ಕೆ ತಾನೇ ಒಬ್ಬ ಪರ್ಮನೆಂಟ್ ಗುರುನ ಹುಡುಕ್ತಾ ಇರೋದು. ಈ ರೀತಿ ಮಾತಾಡೋದಕ್ಕೆ ಅನ್ಸುತ್ತೆ ಜೀವನದಲ್ಲಿ ಜೋಡಿ ಸಿಗದೆ ದೇವ್ರಿಗೆ ಬಿಟ್ಟಿರೋ ಹೋರಿ ತರ ಓಡಾಡ್ತಿರೋದು. ಒಪ್ಪಬೇಕಾದ್ರು ಒಪ್ಕೊಂಡಿದ್ರೆ ಇಷ್ಟೊತ್ತಿಗೆ ಜೋಡಿ ಸಿಕ್ಕು ನನ್ನ ಜೀವನದ ಪುಟದಲ್ಲಿ ಗರಿ ಮೂಡಿರೋದು. ನನಗ್ ಬರ್ತಿರೋ ಸಿಟ್ಟಲ್ಲಿ ಇದ್ರಲ್ಲ ಬಾರಿಸ್ಬೇಕು ಅನಿಸ್ತಿದೆ. ದೊಡ್ಡವರು ಅನ್ನೋ ಗೌರವಕ್ಕೆ ಸುಮ್ನಿದ್ದೀನಿ. ವಯಸ್ಸಿನಲ್ಲಿ ದೊಡ್ಡವನಿರ್ಬಹುದು, ಆದ್ರೆ ಮನಸ್ಸಿನಲ್ಲಿ ಮಗುಂತರ ಈಗಲೂ ಬಾಯಲ್ಲಿ ಬೆಳ್ಳಿಟ್ರೆ ಚಿಪ್ಪಕ್ಕೆ ಬರಲ್ಲ. ಇದೇ ರೀತಿ ಮಾತಾಡ್ತಿದ್ರೆ ಮುಂದೊಂದಿನ ಮಾತಾಡಬಾರ್ದು. ಆ ರೀತಿ ಮಾಡ್ಬಿಡ್ತೀನಿ. ಏನಾದ್ರೂ ಮಾಡ್ಕೋ, ಮೊದ್ಲು ಇದನ್ನ ತೆಗೆದು ಇಲ್ಲಿ ಬಿಸಾಕ್ಬಿಟ್ಟೋಗು. ಸಿಕ್ಕಿರೋದನ್ನ ಅಷ್ಟು ಸುಲಭವಾಗಿ ಬಿಸಾಡೋಳಲ್ಲ ನಾನು. ನೋಡ್ ಮಂದ, ಇದು ಯಾರ್ದು ಏನು? ಪಾಪ ನಿನ್ನೆ ಮೈಲಾರಿ ರಾತ್ರಿ ಇಡೀ ಡ್ಯೂಟಿ ಮಾಡಿದ್ದಾನೆ. ನೀನು ಇದನ್ನ ಕಾಲು ಕಟ್ಕೊಂಡು ಕುಡಿಯೋಕ್ ಶುರು ಮಾಡಿದ್ರೆ ಏನ್ ಗತಿ? ರೀ, ಕುಣಿಯೋದ್ ನಾನು, ನಿಮ್ಗೇನ್ರಿ ನಷ್ಟ? ನಷ್ಟ ಅಲ್ಲ, ಕಷ್ಟ. ನೀನು ಇದನ್ನ ಕಟ್ಕೊಂಡು ಕುಣಿಯೋಕ್ ಶುರು ಮಾಡ್ಬಿಟ್ಟು ನಿನ್ನ ಪಾದಕ್ಕೆ ಏನಾದ್ರೂ ತೊಂದರೆ ಆದ್ರೆ ನನ್ನಿಂದ ನೋಡಕ್ಕಾಗಲ್ವೇ? ಯಾರ್ ಏನೇ ಹೇಳಿದ್ರು ಅಷ್ಟೇ, ನಾನ್ ಇದನ್ನ ತಗೊಂಡ್ ಹೋಗ್ತಿದ್ದೀನಿ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ಈಗಿನ ಕಾಲದಲ್ಲಿ ಬದುಕಿನ ದಾರಿ ಹೇಳಕ್ ಬಂದ್ರೆ ತದ್ಕವ್ರೆ ಜಾಸ್ತಿ. ಆದ್ರೆ ಹುಷಾರು, ಇದನ್ನ ಕಟ್ಕೊಂಡು ನೀನು ನೈಟ್ ಡ್ಯೂಟಿ ಮಾಡಬೇಡ. ಹಾಗೂ ನಿದ್ದೆ ಬರ್ಲಿಲ್ಲ ಅಂದ್ರೆ ಒಂದು ಜಸ್ಟ್ ಮಿಸ್ ಕಾಲ್ ಕೊಡು, ಓಡ್ ಬಂದ್ಬಿಡ್ತೀನಿ. ये किसकी है आहट, ये किसका है साया, हुई दिल में दस्तक, यहाँ कौन आया? हम पे ये किसने हरा रंग डाला, हम पे ये किसने हरा रंग डाला, खुशी ने
ಯಾರಪ್ಪ ಈ ಟೈಮಲ್ಲಿ ಗೆಜ್ಜೆ ಕಟ್ಕೊಂಡು ಕುಣಿತಿರೋದು? ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ವಾ? ಏನಾಯ್ತಪ್ಪ ಹುಡುಗೆ? ಬೆಳಗ್ಗೆ ಎಲ್ಲ ಚೆನ್ನಾಗೇ ಇದ್ಲು. ಈ ಹುಡುಗಿರೇ ಹಾಗೆ, ನಾವು ಮಲಗಿದಾಗ ಇವ್ರು ಎದ್ದು ಕುಣಿತಿರ್ತಾರೆ, ಇವ್ರು ಎದ್ದು ಕುಣಿವಾಗ ನಾನ್ ಮಲ್ಕೊಂಡ್ಬಿಟ್ಟಿರ್ತೀವಿ. ಮಂದ ಮಂದ ಯಾಕೋ ತುಂಬಾ ರೊಚ್ಕೆದ್ಬಿಡಿಯಾಳೆ ಅನ್ಸತ್ತೆ. ಇದನ್ನ ನನ್ನ ಸ್ಕೆಚ್ಚಿಂದಾನೇ ನಿಲ್ಲಿಸ್ಬೇಕು. ಯಾಕೆ ಬಂದ ಹಿಂಗ್ ಹೊಡೆದ್ಬಿಟ್ಟೆ? ನಾನ್ ಡಾನ್ಸ್ ಮಾಡ್ತಿದ್ರೆ ಬಂದು ಡಿಸ್ಟರ್ಬ್ ಮಾಡ್ತೀಯಾ? ಅಲ್ಲ ಮಂದ, ಎಲ್ಲ ರಗ್ಗೋದ್ಗ ಮಲ್ಕೊಳ್ಳೋ ಟೈಮಲ್ಲಿ ಗೆಜ್ಜೆ ಕಟ್ಕೊಂಡು ಕುಣಿತಿದ್ಯಲ್ಲ, ಸರಿನಾ? ಇದು ನನ್ನ ಮನೆ, ನನ್ನ ಇಷ್ಟ. ನಾನು ಯಾವಾಗ ಬೇಕಾದ್ರೂ ಡಾನ್ಸ್ ಮಾಡ್ತೀನಿ. ಇಷ್ಟ ಇದ್ರೆ ನೋಡು, ಇಲ್ಲಾಂದ್ರೆ ರಗ್ ಹೊತ್ಕೊಂಡು ಆಚೆ ಹೋಗು. ಒಬ್ನೇ ಹೋದ್ರೆ ಮಜಾ ಇರಲ್ಲ. ನೀನು ಬಾ, ಇಬ್ರು ಒಟ್ಟಿಗೆ ಓಡೋಟೋಣ. ನಾನೇನಾದ್ರೂ ನಿನ್ ಜೊತೆ ಓಡ್ ಬಂದ್ರೆ ಓಡು ಅನ್ನೋ ಪದಕ್ಕೆ ಅರ್ಥ ಇರೋದಿಲ್ಲ. ಅದು ಸರಿನೇ ಬಿಡು, ಇಬ್ರು ಸೇರಿ ಸಂಸಾರ ಮಾಡ್ಬೇಕಾದವ್ರು ಓಡೋದ್ರೆ ಚೆನ್ನಾಗಿರಲ್ಲ. ನೀ ಇದೇ ರೀತಿ ಮಾತಾಡ್ತಿದ್ರೆ ನಿನ್ ತಲೆ ಮೇಲೆ ಕುತ್ಕೊಂಡು ತಾಂಡವ ನೃತ್ಯ ಆಡ್ಬೇಕಾಗುತ್ತೆ. ಬೆಳಗ್ಗೆ ಎದ್ದು ನೃತ್ಯ ಮಾಡುವಂತೆ. ಈಗ ನಿದ್ದೆ ಬರ್ತಿದೆ, ಮಲಗ್ತೀಯಾ? ನಿದ್ದೆ ಬರ್ತಿರೋದು ನಿನಗೆ, ನೀನು ಮಲ್ಕೋ. ಡಾನ್ಸ್ ಮಾಡೋ ಮೂಡ್ ನನಗಿದೆ, ಡಿಸ್ಟರ್ಬ್ ಮಾಡ್ಬೇಡ. ನಿಮಗೆ ಹೇಳುವವರು ಕೇಳುವವರು ಯಾರು ಇಲ್ವಲ್ಲ? ಇಷ್ಟೊತ್ತಿಗೆ ಯಾರಾದ್ರೂ ಡ್ಯಾನ್ಸ್ ಮಾಡ್ತಾರ? ಗುರುಕುಲ ಡ್ಯಾನ್ಸ್ ಮಾಡ್ತಿರೋದು ನಾನಲ್ಲ, ಅಲ್ಲಿ ನೋಡಿ ಬಂದನ್ನ. ಅಲ್ಲಲ್ಲ, ಹೆಣ್ಣಿನ ತಾಳಕ್ಕೆ ಗಂಡು ಕುಣಿಯೋದನ್ನು ಕೇಳಿದ್ದೇವೆ. ಇಲ್ಲಿ ನೋಡಿದ್ರೆ ಗಂಡಿನ ತಾಳಕ್ಕೆ ಹೆಣ್ಣು ಕುಣಿತಾ ಇದ್ದಾಳೆ. ತಾಳನೂ ಇಲ್ಲ, ಮೇಳನೂ ಇಲ್ಲಣ್ಣ. ಅದ್ ಯಾವ್ದೋ ಗೆಜ್ಜೆ ಕಟ್ಕೊಂಡು ಕುಣಿತಿದ್ದಾಳೆ. ನಾ ಬಡ್ಕೊಂಡೆ ಗೆಜ್ಜೆಗಳನ್ನ ತಗೊಂಡೋಗ್ಬೇಡ, ಎಡವಟ್ಟಾಗುತ್ತೆ ಅಂತ. ಈಗ ನೋಡಿ, ನಾವೆಲ್ಲ ನೈಟ್ ಡ್ಯೂಟಿ ಮಾಡೋ ಹಾಗಾಯ್ತು. ಈ ರೀತಿ ತೊಂದರೆ ಆಗಬಾರ್ದು ಅಂತಾನೆ ತಾನೆ ಪಾಪ ನಮ್ಮ ಮೈಲಾರಿ ಆ ಗೆಜ್ಜೆಗಳನ್ನ ತೆಗೆದು ಆಚೆ ಬಿಸಾಡಿದ್ದು. ಸತ್ಯಪ್ಪ ಪ್ರಾಣಿ ಇಷ್ಟೇ ಚಿರ್ಲಿಕತ್ತಿ. ಮತ್ತೇನೇನ್ರಿ ನೀವು ಮಾಡಿರೋ ಕೆಲ್ಸಕ್ಕೆ ಬಾಯ್ ಬೆಣ್ಣೆ ಇಟ್ಟು ಮಾತಾಡ್ಬೇಕಾ? ಆ ಗೆಜ್ಜೆರು ಹೊರಗೆ ಹೋಗೋದ ನನಗ್ ಸಿಗ್ಲೇ ಇಲ್ಲ ಅಂತ ಸುಳ್ಳು ಹೇಳ್ತೀರಿ. ಇನ್ನೇನು ಮಾಡುದ? ನಿನ್ನೆ ರಾತ್ರಿ ನೀ ಗೆಜ್ಜೆ ಕಟ್ಕೊಂಡು ಕತ್ತಿ ಕುಣ್ಲಿಕತ್ತಿದ್ದಿ. ಅದನ್ನ ನೋಡ್ಲಿಕ್ಕೆ ಆಗದ ಹೊರಗೆ ಹೋಗಿದೀನಿ. ಇಲ್ಲಿ ನೋಡಿದ್ರೆ ಪಾಂಡವ ಅದನ್ನ ಕಟ್ಕೊಂಡು ಹೆಸರು ಗತ್ತಿಗೆ ಕುಣ್ಲಿಕತ್ತಾಳ. ನೋಡ್ರಿ, ಚಲೋ ಮಾತಿಂದ ಆ ಗೆಜ್ಜೆನ್ ಕೊಡ್ತಿದ್ರಿ ಚಲೋ ಆತ. ಇರ್ಲಿಲ್ಲ ಅಂದ್ರೆ ನಾ ರೋಗ ಹೋಗ್ಬೇಕಾಗ್ತದ. ಓ ಸುಮ್ಮನೆ ಬರಣಿ, ಎಂತದಕ್ಕೆ ನೀವು ಗಡಿ ಗಡಿ ರಾಂಗ್ ಆಗ್ತೇನೆ ಸ್ಟ್ರಾಂಗ್ ಆಗ್ತೇನೆ ಅಂತ ಹೇಳುದು? ಆ ಗೆಜ್ಜೆ ನಿಮ್ಮ ಕಾಲಲ್ಲಿ ಇರೋದಕ್ಕಿಂತ ಆ ಕುಳ್ಳಿಯ ಕಾಲಲ್ಲಿದ್ರೆ ಚಂದ ಪುಡ್ಕೇನ ಕಾಣ್ತದೆ. ಗುರುಕುಲ, ಇದ್ ಮೀಟಿಂಗ್ ಮಾಡೋ ಟೈಮ್ ಅಲ್ಲ. ಮೊದ್ಲು ಅವ್ಳು ಕಟ್ಕೊಂಡ್ರ ಗೆಜ್ಜೆನ ಬಿಚ್ಚದ ಹೇಗೆ ಅಂತ ಯೋಚನೆ ಮಾಡಿ. ಎಂತದಕ್ಕ ಪುರುಗೆಲ್ಲ ಗೆಜ್ಜೆಯನ್ನು ಬಿಚ್ಚೋದು? ಅವಳು ಕುಣಿಲಿ ಬಿಡು. ನೋಡ್ರಿ, ನನಗ ಆ ಗೆಜ್ಜೆ ಕೊಡ್ತಿದ್ರಿ ಚಲೋ ಆತ. ಇರ್ಲಿಲ್ಲ ಅಂದ್ರೆ ನಾ ಬೀನಾಗ ನಿಂತ್ಕೊಂಡು ಡಾಂಬ್ರಲಾಟ ಆಡ್ತೀನಿ. ಎಂತ ಸ್ಥಿತಿಗೆ ತಂದು ನಿಲ್ಸಿದೆಪ್ಪ. ಅಲ್ಲ ಪ್ರಾಣಿ, ಆಕಿ ಕಟ್ಕೊಂಡು ಕುಣಿಲಿಕ್ಕೆ ಹೆಂಗಿಸ್ ಕೊಡ್ಲಿ? ನನಗ ಅದೇನು ಗೊತ್ತಿಲ್ರಿ. ನನಗ ಆ ಗೆಜ್ಜೆ ಬೇಕಂದ್ರ ಬೇಕ. ಯಪ್ಪ ಡಿಎಂ ದಕ್ಷಿಣ ಮೂರ್ತಿ ಅಲ್ಲಣ್ಣ, ಫೇಸ್ಬುಕ್ ಮಂಜ FM ಮದ ಏನ್ ಬಿಡ್ಲಿ? ನೋಡಪ್ಪ, ನೀ ಆಕಿಗೆ ಅದನ್ನ ಮಾಡುವಾಗ ತಾನ ಕುಣಿ ನಿಲ್ಲಿಸ್ತಾರ. ಏನ್ ಮಾಡ್ಬೇಕದ? ಅದಪ್ಪ, ನಾವೆಲ್ಲ ತ್ರಾಸ್ನಾಗಿದ್ದಾಗ ನೀ ಅದನ್ನ ಮಾಡಿ ನಮ್ಗ ಪರಿಹಾರ ಕೊಡ್ತೀವಿ. ಐಡಿಯಾನಾ? ಮದೆ ಎಲ್ಲಾ ತರದ ಐಡಿಯಾ ಮಾಡಾಯ್ತಣ, ಆದ್ರೆ ಅವಳು ಯಾವ್ದಕ್ಕೂ ಬಗ್ತಾನೆ ಇಲ್ಲ. ಅದಕ್ಕೆ ಹೇಳುದು ಪುಸ್ತಕ ಅಲ್ಲ, ಎಲ್ಲಾ ಜಾಗೆಯಲ್ಲೂ ನಿನ್ನ ಐಡಿಯಾ ವರ್ಕೌಟ್ ಆಗುದಿಲ್ಲ ಅಂತ ಹೇಳಿ. ಅದಕ್ಕೆ ಮೀನನ್ನ ಅರ್ಥನೇ ಬೇಕು. ಇವನಿಗೆ ಮುನಿಸಿಕೊಂಡಿರುವ ಹೆಣ್ಣನ್ನು ಒರೆಸಿಕೊಳ್ಳಿಕ್ಕೂ ಗೊತ್ತು, ಕುಣಿಯುತ್ತಿರುವ ಹೆಣ್ಣನ್ನು ನಿಲ್ಲಿಸ್ಲಿಕ್ಕೂ ಗೊತ್ತು. ಗುರುಕುಲ, ಬರೀ ಬಾಯಿ ಮಾತಲ್ಲಿ ಬೆಣ್ಣೆ ಕಡೆಯವ್ರು ನಾನು ತುಂಬಾ ಜನ ನೋಡ್ಬಿಟ್ಟಿದ್ದೀನಿ. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಜಸ್ಟ್ ಮಿನಿಟ್. ಬಂದಿರ ಗೆಜ್ಜೆ ಬಿಚ್ಚಿರ. ನೀರಾ ಆದವ ಆದವ ಅಲ್ರಿ, ಮಾಧವ. ಅದವ ಮೀರಾ ಮಾಧವ. ಇದೇ 9ನೇ ತಾರೀಕಿಂದ ಸೋಮವಾರದಿಂದ ಶನಿವಾರ ತನಕ ರಾತ್ರಿ 10 ಗಂಟೆಕ ನಮ್ಮ ಸುವರ್ಣ ವಾಹಿನಿ ಒಳಗ್ ಬರ್ತದರಿ. ನಮಗ ಧಾರಾವಾಹಿ ಚಲೋದಂತ ಸುದ್ದಿ ಬಂದದ, ನಾವು ನೋಡ್ತೀವಿ, ನೀವು ನೋಡ್ರಿ. ಮೀರಾ ಮಾಧವ. ಅಕ್ಕ, ಅದ್ ನನ್ ಗೆಜ್ಜೆ ಸುಮ್ನೆ ನಾನು ಕೊಟ್ಬಿಡು. ಏ ಬುಬ್ನಿ, ಈ ಗೆಜ್ಜೆ ನಿಂದ ನೆಟ್ಟದ. ಇದನ್ ತಂದದ್ ನಾ ಕೊಡಂಗಿಲ್ಲ. ಅಮ್ಮಣ್ಣೆ, ಹಾಗಾದ್ರೆ ಇದನ್ನ ಹೊರಗಡೆ ಬಿಸಾಡಿದ್ದೆ? ಹೊರಗ್ ಬಿಸಾಕಿದ್ನ ನಮ್ಮ ಯಜಮಾನ್ರ ಬೇಡ ಅಂತ ಬಿಸಾಡಿದ್ದನ್ನ ಬೇಕು ಅಂತ ನಾನ್ ತಂದಿದ್ದೀನಿ. ಬೇಡ್ದಿರೋದನ್ನೇ ಜೊತೆಲಿ ಇಟ್ಕೊಂಡಿದ್ದೀನಂತೆ. ಇನ್ ಬೇಕಾಗಿರೋದನ್ನ ನಿನಗ್ ಕೊಟ್ಬಿಡ್ತೀನ? ಬೇಕಂದ ಕೂಲಿ ನಮ್ಮದ್ ನಿನ್ಗೆ ಕೊಡ್ಲಿಕ್ಕೆ ಆಗ್ತದೆ? ಬಿಸಾಡಕ್ಕಿಂತ ಮುಂಚೆ ಈ ಬುದ್ಧಿ ಇರ್ಬೇಕಾಗಿತ್ತು. ಈ ಗಂಡ ಹೆಂಡತಿ ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ? ಬೇರೆಯವ್ರ ವಸ್ತು ನಮ್ಗೆ ಯಾಕೆ? ಅಕ್ಕ ತಗೊಳಕ, ನಾನೀಗ ಹೊಸದ್ ಕೊಡಿಸ್ತೀನಿ. ನಿನ್ನ ನಂಬ್ಕೊಂಡ್ರೆ ₹1 ಚಾಕ್ಲೇಟ್ ಕೊಡ್ಸೋದಿಲ್ಲ, ಇನ್ ಗೆಜ್ಜೆ ಕೊಡಿಸ್ಬಿಡ್ತೀಯಾ? ಎಲ್ಲಿಯಾದ್ರೂ ಪೊಟ್ಟು ಗುವೇಲಿಗೆ ಬಿದ್ದು ಮರಗಟ್ಟ. ಇದೆಲ್ಲ ಬೇಕಿತ್ತ ನಿನಗೆ?
ಪಾಪು ಆ ಗೆಜ್ಜೆಯನ್ನು ಕೊಡು, ನಾನು ನಿನಗೆ ಬೇರೆ ತಂದು ಕೊಡ್ತೇನೆ. ನನಗೆ ಯಾರು ಕೊಡ್ಸೋದ್ ಬೇಕಾಗಿಲ್ಲ, ನನಗೆ ಇದೇ ಗೆಜ್ಜೆ ಬೇಕು. ಅತ್ತಿಗೆ ನಾದಿನಿ ಕೇಳ್ತಿದ್ದಲ್ಲ ಕುಡಿಯಪ್ಪ, ಆಮೇಲೆ ಕೊಡ್ತಾಳೆ ಅವಳು. ಮೀನ ತೋರ ಇದನ್ನ ಯಾರು ಕೊಡ್ತಾರೋ ಅವ್ರು ಕೊಡ್ಬೇಕನ್ನ, ಹಂಗಾಗಿ ಇದನ್ನ ಯಾರಿಗೂ ಕೊಡಂಗಿಲ್ಲ. ರೇಣುಕವ್ವ, ಈ ಗೆಜ್ಜೆಗಳು ಹೆಂಗಸ್ರ ಹತ್ರ ಇದ್ರೆ ಒಳ್ಳೇದಾಗೋದಕ್ಕಿಂತ ಎಡವಟ್ಟಾಗೋದೇ ಜಾಸ್ತಿ ಅಂತ ಕಾಣುತ್ತೆ. ಒಂದ್ ಕೆಲಸ ಮಾಡೋಣ, ಯಾರಿದ್ರು ಮೀನವ್ವ ಇಲ್ಲ, ಈ ಗೆಜ್ಜೆಗಳನ್ನ ಮೀನಾಥನ ಹತ್ರ ಇಡೋಣ, ಸಂಬಂಧಪಟ್ಟವ್ರು ಬಂದಾಗ ಕೊಟ್ಟು ಕಳಿಸಿದ್ರಾಯ್ತು. MP ಅವ್ರು ಹೇಳ್ತಿರೋದು ಸರಿಯಾಗಿದೆ, ಆ ಗೆಜ್ಜೆ ಗುರುಕುಲೆ ಮನೇಲೇ ಇರ್ಲಿ. ಯಾರು ಏನ್ ಹೇಳಿದ್ರು ನಾ ಈ ಗೆಜ್ಜೆ ಕೊಡಂಗಿಲ್ಲ. ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಬಹಳ ಸಿಟ್ಟು ಬರ್ತದೆ. ಏನ್ ಮಾಡ್ತೀರಿ ಮಾಡುದ ಚಾಂಪಲ್ ತೋರಿಸ್ತೀನಿ ತಡಿ. ಲೇ ಕಿಸ್ಮಂಗ್ಯ ಬರ್ರಿ ಕಡೆ. ಬೇಡ್ರಿ ಕೊಟ್ಬಿಡ್ತೇನ್ರಿ. ನಟರಾಜ ಕೆನ್ನೆಗೆ ಬೊಟ್ಟಿಸಿ ಕೈಗೆ ಬಂದಿಯಾ? ಸೀರೆ ಇಳ್ಕಲ್ತೀರಿ ಮೊಳಕಲ್ ತನಕ ಬಿಟ್ರ ಅಂಗಾಲ್ ತನಕ ಸೀರಿ ರೇಣುಕವ್ರೆ ನನ್ ಗೆಜ್ಜೆ ಕೊಡ್ರಿ. ಏನ್ರಿ ಆ ಗೆಜ್ಜೆ ಮಹಾತ್ಮೆ, ಅದರಿಂದ ಮನಸ್ಸುಗಳ ಬದಲಾಗ್ತಾವ್ರಿ. ಹಾಗೆಲ್ಲ ಏನೂ ಇಲ್ಲ ರೀ, ನಾನು ದಿನ ಆ ಗೆಜ್ಜೆನ ನಟರಾಜನ್ ವಿಗ್ರಹದ ಮುಂದೆ ಇಟ್ಟು ಪೂಜೆ ಮಾಡ್ತಿದ್ದೆ, ಅದಕ್ಕೆ ಅಷ್ಟೊಂದ್ ಶಕ್ತಿ ಬಂದಿದೆ. ಆ ಗೆಜ್ಜೆ ನೋಡಿದ ಕೂಡ್ಲೆ ಕಟ್ಕೋಬೇಕು ಅನ್ಸುತ್ತೆ, ಕಟ್ಕೊಂಡಿದ್ ಕೂಡ್ಲೆ ಕುಣಿಬೇಕು ಅನ್ಸುತ್ತೆ. ಹೌದ್ರಿ, ನೀವ್ ಹೇಳಿದ್ ಬರಬಾರ್ದರಿ. ನಾನು ಆ ಗೆಜ್ಜೆ ನೋಡ್ತಿದ್ದಾಗ ಕಟ್ಕೊಂಡ್ ಕುಣಿಲಿಕ್ ಶುರು ಮಾಡ್ದೆ. ನೀವು ಕುಣಿದ್ರ ಇದನ್ನ ನಂಬೇಕಾ? ನಂಬಬೇಕ್ರಿ. ನಿಮಗ್ ನಂಬಿಕೆ ಬರ್ಲಿಲ್ಲ ಅಂದ್ರ ಮನಿಗ್ ಬರ್ರಿ, ಹೆಂಗ್ ಕುಣ್ತಾನೆ ತೋರಿಸ್ತೇನ್ರಿ. ನಿಮ್ ಕುಣಿತ ನೋಡೋ ಅಷ್ಟು ಟೈಮ್ ನನಗಿಲ್ಲ, ನನ್ ಗೆಜ್ಜೆ ನನ್ ಕೊಡಿ. ಯಾಕಷ್ಟು ಅರ್ಜೆಂಟ್ ಮಾಡ್ಲಿಕತ್ತೀರಿ? ನೀವು ಕುಣಿಯೋದಕ್ ನಿಮ್ ಅಣ್ಣ ಒಪ್ಕೊಂಡ್ರೆ? ಅವ್ರು ಒಪ್ಕೊಂಡಿರೋದಕ್ಕೆ ತಾನೇ ನಾನ್ ನಿಮ್ ಹತ್ರ ಬಂದಿರೋದು. ನಿಮ್ ಅಣ್ಣ ಯಾರಂತ ತೋರಿಸ್ರಿ, ಬರಬ್ಬರ್ ಬುದ್ಧಿ ಹೇಳ್ತೇನ್ರಿ. ಅಲ್ರಿ, ಇಂತ ಕಲೆ ಪ್ರೋತ್ಸಾಹ ಕೊಡ್ಬಿಟ್ಟ ಅಡ್ಗಾಲ ಆಗ್ತಾರೆ. ನಾನು ಅವ್ನಿಗೆ ಎಲ್ಲಾ ರೀತಿ ಬುದ್ಧಿ ಹೇಳಾಗಿದೆ. ನೀವು ಸ್ಪೆಷಲ್ ಕ್ಲಾಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ನನ್ ಗೆಜ್ಜೆ ಕೊಡಿ ಸಾಕು. ನನ್ನ ಹತ್ರ ಗೆಜ್ಜೆ ಇಲ್ರಿ. ನಾನ್ ನಿಮ್ ಹತ್ರ ತಾನೇ ಗೆಜ್ಜೆ ಕೊಟ್ಟಿದ್ದು, ನಿಮ್ ಹತ್ರ ಇಲ್ದೆ ಎಲ್ರಿ ಹೋಗುತ್ತೆ? ನೀವು ಕೊಟ್ಟಾಗ ನನ್ನ ಹತ್ರನ ಐತ್ರಿ, ಆದ್ರ ಅದರಿಂದ ಒಟ್ಟಾರ ಬಹಳ ದೊಡ್ಡ ಜಗಳ ಆತ್ರಿ. ಅದಕ್ಕ ಎಲ್ಲಾರು ಕೂಡ ಅದನ್ನ ಮೀನಾಥವ್ರ ಕೈ ಕೊಟ್ರಿ. ನಾತಾನೋ ಗೋತಾನೋ ನನ್ ಗೆಜ್ಜೆ ನನಗ್ ಬೇಕು, ಕೊಡಿಸ್ ಬನ್ನಿ. ಅದನ್ನ ಕೊಡ್ತಿದ್ಮೇಲೆ ನೀವು ನನಗ್ ಭರತನಾಟ್ಯ ಕಲಿಸ್ತೀರ? ನನಗೂ ನಿಮ್ಗತ್ತೆ ದೊಡ್ಡ ಡಾನ್ಸರ್ ಆಗ್ಬೇಕನ್ನಿಸ್ಲಿಕ್ಕತ್ತದ್ರಿ. ನಾನ್ ಕುಣಿಯೋದೇ ನೋಡಿಲ್ಲ, ನಾನು ದೊಡ್ಡ ಡ್ಯಾನ್ಸರ್ ಅಂತ ಹೇಗ್ರಿ ಹೇಳ್ತೀರಾ? ಅನ್ನ ಬೆಂದದ ಇಲ್ಲ ಅಂತ ಗೊತ್ತಾಗ್ಲಿಕ್ಕೆ ಒಂದ್ ಅಗಳ ಹಿಚ್ಕಿದ್ರ ಸಾಕ್ರಿ. ಹಂಗ ನೀವಿಷ್ಟು ಚಲೋ ಗೆಜ್ಜೆ ಇಟ್ಕೊಂಡದ್ ನೋಡಿದ್ರ ಗೊತ್ತಾಗ್ತದ ನೀವು ಒಳ್ಳೆ ಡ್ಯಾನ್ಸರ್ ಅಂತ. MP ಅವ್ರ ಇಲ್ಲಿ ನಿಂತ್ಕೊಂಡು ಬಾಗ್ಲ ಯಾಕೆ ಬರ್ಸಾಕತ್ತೀರಿ? ಇನ್ನೇನೋ ಮಾಡೋದು, ಒಳಗಡೆ ನೋಡು, ನಿಮ್ಗೆ ಗೊತ್ತಾಗುತ್ತೆ. ಮಾತಲ್ಲಿ ಇಲ್ಲೇ ನಡೀತಾ ಇದೆ, ಬನ್ನಿ ಇಲ್ಲಿ. ನದೀಂ ಧೀಂತನ ಮಧುರ ಪ್ರೇಮದ ಮೊದಲ ಕಲ್ಲಣ ಧನ್ಯಾಲಿಂಗನ. ನದೀಂ ಧೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ. ತಾಕಿತ ತರಿಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ. ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ. ಈ ಕಣ್ಣಿನ ಕವನ ಓದೋ ಹುಡುಗ. ನದೀಂ ಧೀಂತನ ಮಧುರ ಪ್ರೇಮದ ಮೊದಲ ಕಲ್ಲಣ ಧನ್ಯಾಲಿಂಗನ. ಮೊದಲ ಹೆಜ್ಜೆಗೆ ಏನೋ ಕಂಪನ, ಏನೇ ರೋಮಾಂಚನ. ಮಾಧವ. ಇದೇ 9ನೇ ತಾರೀಕಿಂದ ಸೋಮವಾರದಿಂದ ಶನಿವಾರದವರೆಗೂ ರಾತ್ರಿ 10 ಗಂಟೆಗೆ ನಿಮ್ಮ ಸುವರ್ಣ ವಾಹಿನಿಯಲ್ಲಿ ಬರ್ತದೆ ಮಾರ್ರೆ. ಸೀರಿಯಲ್ ಸೂಪರ್ ಆಗಿದೆ. ಹೀರೋಯಿನ್ ಇದ್ದಾಳಲ್ಲ, ಬುಡ್ಕೆನೆ ಕೊಂಡಾಗಿದ್ದಾಳೆ. ನಾವು ನೋಡ್ತೇವೆ, ನೀವು ನೋಡಿ. ಮೀರಾ, ಮಾಧವ. ಅವ್ರಿಬ್ರು ಕುಣಿದು ನೋಡ್ಕೊತ ನಿಂತಿರಲ್ಲ, ಹೋಗ್
ನಿಲ್ಲಿಸ್ಬಾರ್ದಾ? ಹೇಗಕ್ಕ ನಿಲ್ಸಕ್ಕಾಗತ್ತೆ? ಬಾಗ್ಲಿಗ್ ಬೋಲ್ಟ್ ಹಾಕೊಂಡ್ ಕುಣಿತಿದ್ದಾರೆ. ನಾವೆಷ್ಟೇ ಬಾಗ್ಲು ಬಡಿದ್ರು ತೆಗಿತಾರೆ ಇಲ್ಲ, ಅಷ್ಟು ಮೈ ಮರ್ತ್ ಕುಣಿತಿದ್ದಾರೆ. ಈ ಮಂದಾಜ್ ಏನ್ ಬಂತು ಮೀನ್ ಹಾಕೋರ್ ಜೊತೆ ಕುಣಿ ಅಂತದ್ದು? ಏ ಪ್ರಾಣಿ, ಇದ್ರಾಗ ಗುಳ್ಳೊಂದ್ ಏನು ತಪ್ಪಿಲ್ಲ. ಇದೆಲ್ಲ ನಾವು ಗೋತನ ಹತ್ರ ಇಟ್ಕೊಳಕ್ ಕೊಟ್ಟಿವಲ್ಲ ಗೆಜ್ಜಿ, ಅದ್ರ ಮಹಿಮೆ. ನೋಡಿದ್ರೇನ್ರಿ ಭವಾನಿ ಅವ್ರ, ನೀವು ಕೊಟ್ಟ ಗೆಜ್ಜೆಯಿಂದ ಎಷ್ಟ್ ರಗಳೆ ಆಗ್ಲಿಕ್ಕತ್ತದ ಅಂತ. ಅದಕ್ಕೆ ತಾನೇ ವಾಪಸ್ ತಗೊಂಡ್ ಹೋಗೋದಿಕ್ ಬಂದಿರೋದು. ಬೇಗ ಗೆಜ್ಜೆ ಕೊಡಿಸ್ರಿ. ಬಾಗ್ಲು ತೆಗೆದ್ರೆ ತಾನೇ ಕೊಡ್ಸಕ್ಕಾಗೋದು. ರೀ ಇವ್ರ ಭವಾನಿ ಮೊದ ನೀ ಬಿಡ್ರಿ. ಈ ಗೆಜ್ಜಿ ನಿಮ್ಗೆ ಎಲ್ಲಿ ಸಿಕ್ತ್ರಿ? ನೀವ್ ಇದಕ್ಕೆ ಏನಾರ ಮಾಟ ಮಂತ್ರ ಮಾಡ್ಸಿರಣ? ಮಾಟನೂ ಇಲ್ಲ ಮಂತ್ರನೂ ಇಲ್ಲ. ಯಾರಿಗಾದ್ರೂ ಆ ಗೆಜ್ಜೆ ನೋಡಿ ಕೂಡ್ಲೆ ಕಟ್ಕೋಬೇಕು ಅನ್ಸುತ್ತೆ, ಕಟ್ಕೊಂಡಿದ್ ಕೂಡ್ಲೆ ಕುಣಿಬೇಕು ಅನ್ಸುತ್ತೆ. ನೋಡಿ, ಈ ಗೆಜ್ಜೆ ತಗೊಂಡು ಇನ್ನೆಲ್ಲೂ ಓಡಾಡ್ಬೇಡಿ ಕಣ್ರಿ. ಈಗ ನಾವ್ ಅನುಭವಿಸ್ತಾ ಇರೋದೇ ಸಾಕು. ಮೊದ್ಲು ಗೆಜ್ಜೆ ಕೊಡ್ಸಿ. ನಾನು ಈ ಏರಿಯಾದಲ್ಲೇ ಇರೋದಿಲ್ಲ, ಇದನ್ನ ತಗೊಂಡು ಫಾರಿನ್ ಹೋಗ್ಬಿಡ್ತೀನಿ. ಅವ್ರ ಮೊದ್ಲು ಬಾಗ್ಲು ತಗಲಿ ಸುಮ್ನಿರ್ರಿ, ಆಮೇಲೆ ಕೊಡ್ಸೋದ್ರಾಯ್ತು. ಅಯ್ಯೋ, ಅವ್ರ ಬಾಗಿಲು ತೆಗಿಯೋರ್ಗು ಸುಮ್ನೆ ಇದ್ರೆ ನಮ್ಗೆಲ್ಲ ವಯಸ್ಸಾಗೋಗುತ್ತಷ್ಟೇ. ಮೊದ್ಲು ಬಾಗಿಲು ಹೊಡೆದು ಗೆಜ್ಜೆ ಕೊಡಿಸ್ರಿ. ಚೆನ್ನಾಗಿ ಹೇಳ್ತೀರಿ ಕಣ್ರಿ. ಅದೊಂದ್ ಗೆಜ್ಜೆಗೋಸ್ಕರ ಬೆಲೆ ಬಾಳೋ ಬಾಗ್ಲು ಹೊಡಿಯಕ್ಕಾಗತ್ತೆ? ಅವ್ರು ಕುಣಿತಾ ಇರೋ ಜೋಶ್ ನೋಡ್ತಾ ಇದ್ರೆ ಇವತ್ತಿಗೆ ನಿಲ್ಸೋದಿಲ್ಲ ರೀ. ಮೊದ್ಲು ಗೆಜ್ಜೆ ಕೊಡಿಸ್ರಿ. ಇದೇನಿದು ಮರ್ಯಾದೆ ಮಹಲಿಂದ ಗೆಜ್ಜೆ ಸೌಂಡ್ ಬರ್ತಾ ಇದೆಯಲ್ಲ? ಇವರು ಏನಾದ್ರೂ ಭರತನಾಟ್ಯ ಆಡಕ್ ಶುರು ಮಾಡ್ಬಿಟ್ರ? ಈ ಪಂಚರಂಗಿ ಅವರು ಏನೇನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾವ್ದಕ್ಕೂ ಹೋಗಿ ನೋಡೋದ ವಾಸಿ. ಓಹ್, ಎಲ್ರು ಇಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಿದ್ರಾ? ಒಳಗಡೆ ಶೋ ನಡೀತಾ ಇತ್ತು. ಫಸ್ಟ್ ಶೋಗೆ ಏನಾದ್ರು ಟಿಕೆಟ್ ಸಿಗುತ್ತಾ ಅಂತ ನೋಡ್ತಾ ನಿಂತಿದ್ದು. ಇಂಥ ಮಾತುಗಳಿಗೇನು ಕಮ್ಮಿ ಇಲ್ಲ. ಗೆಜ್ಜೆ ಸೌಂಡ್ ಎಲ್ಲಿಂದ ಬರ್ತಾ ಇದೆ? ಅಲ್ಲಿ ನೋಡಿ ಸರ್, ನಿಮ್ಗೆ ಗೊತ್ತಾಗತ್ತೆ. ಏನ್ರಿ ಇದು? ನೀನಾತ ಮುಂದೆ ಡ್ಯಾನ್ಸ್ ಮಾಡ್ತಿದಾರೆ, ನೀವು ನೋಡಿದ್ರೆ ಹೊರಗಡೆ ನಿಂತಿದ್ರಿ. ಬಾಗ್ಲ ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ರೆ ನಾವ್ ತಾನೇ ಏನ್ ಮಾಡಕ್ಕಾಗುತ್ತೆ ಸರ್? ನೀವೆಲ್ಲ ಭವಾನಿ ಅವರ ನಿಂದರೆಲ್ಲ ಗೆಜ್ಜೆ ತಗೊಂಡು ಹೋಗಿರಂತೆ. ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬಂದು ತಗೊಳ್ತೀನಿ. ಅಯ್ಯ, ಬೇಕಂತ ಹಠ ಮಾಡಿ ನೀವಲ್ಲೇನ್ರಿ ಇಲ್ಲಿ ತನ ಬಂದದ್ದು? ಅಲ್ರಿ, ನೀವ್ಯಾಕ್ರಿ ಇನ್ಸ್ಪೆಕ್ಟರ್ ನೋಡ್ತಿದ್ದಾಗ ಮುಖ ಮುಚ್ಕೊಂಡು ಹೊಂಟ್ರಿ? ಓ, ಹೋಗ್ದೆ ಏನ್ ಮಾಡ್ತಾಳಮ್ಮ? ಇವಳು ಯಾರು ಅಂತ ಗೊತ್ತಾದ್ರೆ ನೀವೇ ಮುಖ ಮುಚ್ಕೊಂಡು ಹೋಗ್ತೀರಿ. ಇನ್ಸ್ಪೆಕ್ಟರ್, ಇವ್ರು ಯಾರದ್ ನಿಮ್ಗೆ ಗೊತ್ತ್ರ? ಇವಳು ಸ್ಮಗ್ಲರ್ ಭವಾನಿ ಅಂತ ಅನ್ಬಿಟ್ಟು. ಇತ್ತೀಚೆಗೆ ಗೆಜ್ಜೆ ಒಳಗಡೆ ವಜ್ರ ಹಾಕ್ಬಿಟ್ಟು ಸಪ್ಲೈ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಬಂತು. ಇವಳನ್ನ ಹುಡುಕ್ತಾ ಇದ್ವಿ. ಇವಳೇನಾದ್ರೂ ನಿಮ್ ಕೈಗೆ ಗೆಜ್ಜೆ ಏನಾದ್ರು ಕೊಟ್ಟಿದಾರ? ನೋಡೋದೇನ್ ಬಂತು ಸಾರ್? ಆ ಗೆಜ್ಜೆಗಳನ್ನ ಕಟ್ಕೊಂಡೆ ಅವ್ರಿಬ್ರು ಡಾನ್ಸ್ ಮಾಡ್ತಾ ಇರೋದು. ಅಂದ್ಮೇಲೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ರು. ಮೊದ್ಲು ಬಾಗಲ್ನ ಹೊಡೀರಿ. ಇನ್ಸ್ಪೆಕ್ಟ್ರೆ, ಆ ಗೆಜ್ಜೆ ನಿಮಗೆ ಎಂತದಕ್ಕೆ? ಅದನ್ನ ಕಟ್ಟಿಕೊಂಡು ನಿಮ್ಮ ಬುಡಿಯದಿ ಎದುರು ನೀವು ಕುಣಿತೀರಾ? ನೀವು ಇದೇ ರೀತಿ ಆಡ್ತೀರಿ, ಸ್ಟೇಷನ್ ನಿಮ್ಮನ್ನ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡಿಸ್ತೀನಿ. ಏ ನಾಥ, ಅದು ನಿಜವಾದ ಗೆಜ್ಜೆ ಅಲ್ಲ ಕಣೋ. ಅದರಲ್ಲಿ ಡೈಮಂಡ್ಸ್ ಇದೆ ಅಂತೆ. ಅವಳು ಡೈಮಂಡ್ಸ್ ಸ್ಮಗ್ಲರ್ ಅಂತೆ. ಎಂತ ಕಾಲ ಬಂತಪ್ಪ, ಕುಣಿಯೋ ಕಲೆಲು ಕಳ್ತನ ನಡೆಯುತ್ತಾ? ಕಳ್ಳರಿಗೆ ಕಲೆ ಬಗ್ಗೆ ಎಲ್ಲಮ್ಮ ಗೊತ್ತಿರುತ್ತೆ. ಇನ್ಮೇಲಿಂದಾದ್ರೂ ಯಾವ್ದಾದ್ರು ಅಪರಿಚಿತರು ಈ ತರದ್ ಏನಾದ್ರು ತಗೊಂಡ್ ಕೊಟ್ರೆ ಮೊದಲು ನನ್ಗೆ ಇನ್ಫಾರ್ಮೇಶನ್ ಕೊಡಿ. ಇಲ್ಲ ಅಂದ್ರೆ ನಿಮ್ಮನ್ನೇ ಒಳಗೆ ಹಾಕ್ಬಿಡ್ತೀನಿ. ಸಾರಿ ರೀ ಸರ, ಇನ್ ಮುಂದೆ ಇಂತ ತಪ್ಪು ಮಾಡಂಗಿಲ್ರಿ. ನೀವ್ ಹೇಳ್ದಂಗ ಕೇಳ್ತೀವ್ರಿ. ನಡಿಯಮ್ಮ, ಪರಪ್ಪನ ಅಗ್ರಹಾರಕ್ಕೆ. ಅಲ್ಲಿ ನಿನ್ಗೊಂದು ಡ್ಯಾನ್ಸ್ ಕ್ಲಾಸ್ ತಕ್ಕೊಡ್ತೀನಿ. ಅಲ್ಲಿ ಎಲ್ರಿಗೂ ಡ್ಯಾನ್ಸ್ ಕಲಿಸ್ತಿ ಅಂತೆ. ಸರ, ಕಳ್ಳಿನೂ ಸಿಕ್ಕಳು ಗೆಜ್ಜೆನೂ ಸಿಕ್ತು. ಅದ್ರೊಳಗಿದ್ದ ಡೈಮಂಡ್ ತಕೊಂಡ ಗೆಜ್ಜೆನ ಏನ್ ಮಾಡ್ತೀರಿ? ಸ್ಟೇಷನ್ ಅಲ್ಲಿ ಇದಕ್ಕೆ ಅಂತಾನೆ ಒಂದು ಮ್ಯೂಸಿಯಂ ಇದೆ, ಅಲ್ಲಿ ಇಡ್ತೀವಿ. ಓ ಇನ್ಸ್ಪೆಕ್ಟರ್, ಮ್ಯೂಸಿಯಂ ನಲ್ಲಿ ಅದನ್ನ ಇಟ್ಟರೆ ಅದು ತುಕ್ಕಿಡುವುದಲ್ವಾ? ಆ ಗೆಜ್ಜೆಯನ್ನು ನಮ್ಗೆ ಕೊಡಿ, ನಾವು 3 ಜನ ಅದನ್ನ ಕಟ್ಟಿಕೊಂಡು ತಕ ತಕ ಅಂತ ಕುಣಿತೇವೆ.